ಕಾಲ್ತುಳಿತ ದುರಂತದ ಬಗ್ಗೆ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಮಾತನಾಡಿದ್ದಾರೆ. ಕಾಲ್ತುಳಿತದ ದುರಂತ ಆಗಬಾರದಿತ್ತು, ಆದರೆ ಆಗಿ ಹೋಗಿದೆ. ಬಿಜೆಪಿಯವರು ಮಾತ್ರ ಸ್ವರ್ಗದಿಂದಲೇ ಇಳಿದು ಬಂದವರಂತೆ ಮಾತನಾಡ್ತಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಆಗಿರೋ ತಪ್ಪಿಗೆ ಸರ್ಕಾರ ಕ್ರಮ ಕೈಗೊಂಡಿದೆ. ನಮ್ಮಲ್ಲಿ ಪೊಲೀಸರು ತಮ್ಮ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ. ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹರಿಪ್ರಸಾದ್ ಹೇಳಿದ್ದಾರೆ. ಬೆಂಗಳೂರು ಕಾಲ್ತುಳಿತ ಪ್ರಕರಣ ಭಾರತೀಯ ಜನತಾ ಪಾರ್ಟಿಯವರು ಏನೋ ಸ್ವರ್ಗಲೋಕದಿಂದ ಬಂದ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇವರು ಯೋಚನೆ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ಆಯಿತು, ಆಗಬಾರ್ದಾಗಿತ್ತು, ಆಗೋಗಿದೆ. ತಮ್ಮ ಸ್ವಂತದವ್ರನ್ನ ಕಳ್ಕೊಂಡಿರೋರಿಗೆ ಸ್ವಂತನ ಹೇಳಿ ಅವ್ರಿಗೆ ದೇವ್ರ ಶಕ್ತಿ ಕೊಡಲಿ, ಅವ್ರಿಗೆ ಈ ಒಂದು ನಷ್ಟವನ್ನು ಭರಿಸಲಿಕ್ಕೆ ಅಂತ ಹೇಳಿ 4 ಲಕ್ಷ ಜನ ಸೇರಿದಾಗ 11 ಜನ ಸತ್ತೋಗಿದ್ದಾರೆ. ಆಗಬಾರ್ದಾಗಿತ್ತು. ಅಷ್ಟು ಕಂಟ್ರೋಲ್ ಮಾಡೋದಕ್ಕೆ ನಾನು ಪೊಲೀಸರನ್ನ ಶ್ಲಾಘಿಸ್ತೀನಿ. ಅವ್ರನ್ನ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೀನಿ. ಅದರ ಜೊತೆಗೆ ನಾನು ಗುಜರಾತಲ್ಲೇ ಇದ್ದೆ 22ರಲ್ಲಿ. ಮೋರ್ಬಿ ಅಂತ ಒಂದು ಊರು, ಅಲ್ಲಿ ಹೊಸದಾಗಿ ಬ್ರಿಡ್ಜ್ ಓಪನ್ ಮಾಡಿದ್ದಾರೆ. ನೋಡೋಕ್ಕೆ ಜನ ಬಂದವರು. ಆ ಬ್ರಿಡ್ಜ್ ಮೇಲೆ ಬಂದಾಗ 170 ಜನ ಸತ್ತೋಗ್ಬಿಟ್ರು. 120 ಜನ ಮಕ್ಕಳೇ. ಒಬ್ಬ ಆರ್ಡಿನರಿ ತಹಸೀಲ್ದಾರ್ನು ಸಸ್ಪೆಂಡ್ ಮಾಡಲಿಲ್ಲ, ಅಲ್ಲಿ ಯಾರ ಮೇಲೂ ಕ್ರಮ ತೆಗೆದುಕೊಳ್ಳಿಲ್ಲ. ಆ ಕಾಂಟ್ರಾಕ್ಟ್ರಿಗೆ ಗುಜರಾತಲ್ಲಿ ಎಲೆಕ್ಷನಲ್ಲಿ ಟಿಕೆಟು ಕೂಡ ಕೊಟ್ಬಿಟ್ರು. ಇವರು ನಮಗೆ ಪಾಠ ಹೇಳ್ಕೊಡಕ್ಕೆ ಬರ್ತಾರೆ ಭಾರತೀಯ ಜನತಾ ಪಾರ್ಟಿಯವರು. ವಿಧಾನಸೌಧದ ಮುಂದೆ ಏನಾದರೂ ಆಗಿದ್ದರೆ ಜವಾಬ್ದಾರಿ ಸರ್ಕಾರದ್ದು. ನಾವೇ ಕರೆಸಿ ಅದು ಮಾಡಿರೋದು ಅನಾಹುತ ಆಗಿದೆ ಅಂಥೇಳಿ. ತದನಂತರ RCB ಅವ್ರು ಕಳಿಸಿರ್ತಕ್ಕಂಥದ್ದು ಅಲ್ಲಿ ಅವರು ಜವಾಬ್ದಾರಿ ತೆಗೆದುಕೊಳ್ಬೇಕಾಗಿತ್ತು, ತಿಳ್ಕೊಳ್ಬೇಕಾಗಿತ್ತು. ಯಾಕಂದರೆ ಫ್ಯಾನ್ಗಳನ್ನೆಲ್ಲ ನೋಡೋದು ಅವರೇ, ಎಷ್ಟು ಜನ ಫ್ಯಾನ್ ಬರ್ತಾರೆ ಅಂತ. ಆ ಸಂದರ್ಭದಲ್ಲಿ ಅವ್ರು ಮುನ್ನೆಚ್ಚರಿಕೆ ವಹಿಸದಿರೋದು ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಅದಲ್ಲದೆ ನಾನು ಈ ಬೆಂಗಳೂರು ಬಂದ ನಂತರ ಎಲ್ಲ ವಿಚಾರಿಸಿದೆ. ಪಾಪ ಕೆಲವರೆಲ್ಲ ರಾಯಚೂರಿಂದ ಎಲ್ಲ ಬಂದಿರ್ತಂಥ ಬಡವರು. ನಾನು ಮಂಗಳೂರಲ್ಲಿ ಹೇಳಿದೆ 1 ಕೋಟಿ BCCI ಇವ್ರಿಗೆ ಕೊಡಬೇಕು ಅಂಥೇಳಿ. ಈಗ 1 ಕೋಟಿ ಅಲ್ಲ, 5 ಕೋಟಿ ಕೊಡಬೇಕು ಒಬ್ಬೊಬ್ಬರಿಗೆ. 5 ಕೋಟಿ ಕೊಡಬೇಕು ಒಬ್ಬೊಬ್ಬರಿಗೆ. ಯಾಕಂದರೆ ಲಕ್ಷಾಂತರ ಕೋಟಿ ಇರ್ತಕ್ಕಂಥ BCCI ಅವರು ಇವ್ರಿಗೆ 5 ಕೋಟಿ, ಪ್ರತಿಯೊಬ್ಬರಿಗೂ 11 ಜನಕ್ಕೂ 5 ಕೋಟಿ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಅವರೇನಾದರೂ ಆ ಥರ ಕೊಡಲಿಲ್ಲ ಅಂದರೆ ಸರ್ಕಾರ ಮುಂದಿನ ಮಾಚುಗಳನ್ನ ನಿಲ್ಲಿಸಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.